ಹೋಗ್ಬೋದು ನೋಡಿ, ಸಖತ್ತಾಗೈತೆ ನೀರು. ತೊಂದರೆಯಿಂದ ಆಗಸ್ಟಿಂದ ಎಂಡ್ ಯಾವಾಗ ಆಗ್ಬಿಡುತ್ತೆ? ಆಗಸ್ಟಿಂದ ಏಪ್ರಿಲ್, ಮೇ, ಜೂನಿಂದ ಇಲ್ಲ. ಹಾಯ್ ಫ್ರೆಂಡ್ಸ್, ನೋಡಿ ಇಲ್ಲೆಲ್ಲ ಬಂದಿದ್ದೀರಿ. ಇದ್ರ ಹತ್ರ ಶರಾವತಿ ನದಿ ಬ್ಯಾಕ್ ವಾಟರ್ ಹತ್ರ ಗೊತ್ತಿರಲಿಲ್ಲ, ಯಾರೋ ಸಜೆಸ್ಟ್ ಮಾಡಿದ್ರು, ಅದಕ್ಕೆ ಬಂದಿದ್ದೀವಿ. ಇಲ್ಲಿ ಬೋಟ್ ರೈಡಿಂಗ್ ಇದೆ 1 ಅವರ್ ಅಂತೆ, 1500 ಹೇಳ್ತಾವ್ರೆ. ಚೌಕಾಸಿ ಮಾಡಿ ಹೋಗ್ತೀವಿ, ನೋಡೋಣ ಎಷ್ಟಕ್ಕೆ ಹೋಗ್ಕೊಂತಾನೋ. ನಾವು 1000 ರೂಪಾಯಿ ಅಂದ್ಕೊಂಡಿದ್ದೀವಿ. ಹೋಗ್ಬಿಟ್ಟು 1 ಅವರ್ ಕರ್ಕೊಂಡು ಹೋಗ್ತಾರಂತೆ ಬೋಟಲ್ಲಿ, ಬ್ಯಾಕ್ ವಾಟ್ರಲ್ಲಿ. ನೋಡೋಣ ಯಾವ್ಯಾವ ಥರ ಇರುತ್ತೋ, ಬನ್ನಿ. ಲೆಟ್ಸ್ ಗೋ ಟು ಶರಾವತಿ ಬ್ಯಾಕ್ ವಾಟರ್ ಬೋಟ್ ರೈಡಿಂಗ್. ಯಾವುದೋ ಹಳ್ಳಿ ಒಳಗೆ ಬಂದಿದ್ದೀರ, ಇದೇನೂ ಗೊತ್ತಿಲ್ಲ. ರೋಡು ಕರ್ಕೊಂಬಂದವ್ರೆ 200 ಮೀಟ್ರ್ ಅಂತಾನೆ, ಆವಾಗಲೇ 300 ಮೀಟ್ರ್ ನಡೆದಿದ್ರಿ. ಅಡೆ ಚಂದ್ರನು ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಹೊಡೆದವನೆ. ರುದ್ರಪ್ರಸಾದ್ ನಾನು ಹೊಡೆದ್ರೆ ನಿದ್ದೆ, ಬೆಳಗ್ಗೆನೂ ಆದರೂ ಹೊಡಿತಾನೆ ಅವ್ರೆ. ಇವರಿಂದಾನೆ ಲೇಟ್ ಆಗಿದ್ದು. ಇವನು ಆ ಲವ್ನಿಂದೆ ಬರ್ತಾವೆ ನೋಡಿ, ಬೇಜಾರಾಗ್ಬಿಟ್ಟವನೆ, ಸಿಗಲ್ಲಾಗ್ಬಿಟ್ಟವನೆ, ಹಾಗೆ ಬರ್ತಾವನೆ. ಅದಕ್ಕೆ ವೀಕ್ ಆಗ ಒಂದು ಸ್ವಲ್ಪ ಕರ್ಕೊಂಡು ಹೋಗ್ತಾವ್ರೆ. ಓದ್ತಾ ಇದ್ದೀರಿ, ಎಲ್ಲಿ ಕರ್ಕೊಂಡೋಗಿ ಎಲ್ಲಿ ಬಿಡ್ತಾರೋ ಗೊತ್ತಿಲ್ಲ. ಎಲ್ಲ ಕಾಡೆ. ಇದೆಲ್ಲ ಕೇರಳಕ್ಕೆ ಹೋಗ್ಬೇಕು, ಈ ಥರ ಎಲ್ಲ ಎಂಜಾಯ್ ಮಾಡೋಕೆ. ಅದಕ್ಕೆ ಹೊಸದಾಗಿ ನಮ್ಮ ಕರ್ನಾಟಕದವ್ರು ಇಲ್ಲೇ ಬರಲಿ ಅಂತ ಮಾಡೋರು, ಕರ್ನಾಟಕದವ್ರಿಗೋಸ್ಕರ ಮಾಡಿರೋದು ಹೊಸದಾಗಿ. 15 ಜನ ಅವರಪ್ಪ ಬೈಕ್ಗಳೆಲ್ಲ ಬಿಟ್ಟವ್ರೆ. ಅರುಣ್ ಕುಮಾರ್ ಅವ್ರು ಗೊತ್ತಾಯಿಲ್ಲ. ಅರುಣ್ ಕುಮಾರ್ ಐರಾವತ ಗಾಡಿ ಹಿಂದೆ ಬಿದ್ದೋಗ್ಬಿಟ್ಟೈತೆ, KSRTCಗಳೆಲ್ಲ ನುಗ್ಗುತ್ತಾವೆ. ಇದೆಲ್ಲ ಜಾಸ್ತಿ ಏನು ಮಗ, ಈ ಬೈಕ್ಗಳು ಬರ್ತಾರೆ ನೋಡ, ಅವರೇ ಬರೋದಂತ ಜಾಗಕ್ಕೆ ಬೈಕ್ಗಳಿಗೆ ಬರ್ತಾರೆ ನೋಡ. ಇದು ನಾನು ಕಳಿಸಿದ್ನಲ್ಲ, ಇದು ನನಗೆ ಯೂಟ್ಯೂಬ್ ನೋಡಿದ್ಯಾ? ನೋಡಿ ಫ್ರೆಂಡ್ಸ್, ಬ್ಯಾಕ್ ವಾಟರ್ ಬಂದಿದ್ದೀವಿ ಶರಾವತಿದು. ಎಲ್ಲ ಮನೆಗಳವೆ. ಕೇರಳದಲ್ಲಿ ಹೋಗೋ ಬದಲು ಇಲ್ಲೇ ಹೋಗ್ಬೋದು. ನೋಡಿ ಸಖತ್ತಾಗೈತೆ ನೀರು. ನೋಡಿ ಬ್ಯಾಕ್ ವಾಟ್ರ್ ಯಾವ ಥರ ಇದೆ, ಸೂಪರ್ ಲೊಕೇಶನ್, ಸಖತ್ತಾಗಿದೆ. ಎಷ್ಟು ಬೋಟ್ ಇದೆ ನಿಮ್ಮದು? ಎಷ್ಟು ಬೋಟ್ ಇದೆ ನಿಮ್ಮದು? ಒಂದೇ? ನೀರಿನ ಜಾಸ್ತಿ ಬರುತ್ತಾ ಮಳೆಗಾಲದಲ್ಲಿ? ಎಷ್ಟು ಹತ್ರ ಬರುತ್ತೆ? ಸಿಕ್ಕಾಪಟ್ಟೆ ಹೈಟ್ ಬರುತ್ತೆ, ಅಲ್ಲಿವರೆಗೂ ಬರ್ತೈತೆ. ಅಂದರೆ ನಿಮ್ಗೆ ಅವಾಗ ಪರ್ಮಿಷನ್ ಇಲ್ಲ? ಅವಾಗ ಪರ್ಮಿಷನ್ ಕೊಡೋದಿಲ್ಲ. ಯಾವಾಗ ಸ್ಟಾರ್ಟ್ ಮಾಡೋದು ನೀವು? ನಾವು ಕರೆಕ್ಟ್ ಆಗಸ್ಟಿಂದ ಎಂಡ್ ಯಾವಾಗ ಆಗ್ಬಿಡುತ್ತೆ? ಆಗಸ್ಟಿಂದ ಏಪ್ರಿಲ್, ಮೇ, ಜೂನಿಂದ ಇಲ್ಲ. ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ. ಮಾರ್ನಿಂಗ್ ಎಷ್ಟೊತ್ತಿಗೆ ಇರುತ್ತೆ ಇದು? ಮಾರ್ನಿಂಗ್ 6 ಗಂಟೆಗೆ ಕ್ಲೋಸ್. 6 ಗಂಟೆಗೆ? ಎಷ್ಟು ಟೋಟಲ್ ಎಷ್ಟು ಕಿಲೋಮೀಟರ್ ಸುತ್ತ? 10 ಕಿಲೋಮೀಟರ್. ಇದರೊಳಗೆ ಮನೆಗಳಿದೆಯಾ? ಇದರೊಳಗೆ ಮನೆ. ಅವ್ರು ಹೆಂಗೆ ಹಿಂಗೇನಾ ಬೋಟ್? ಸಣ್ಣ ಬೋಟ್ ಉಂಟಲ್ಲ, ಸಣ್ಣ ಬೋಟ್, ಅದರಲ್ಲಿ ಇದೇನು ಮಾಡೋದಿಲ್ವಂತ ನಿಮಗೆ? ಇಲ್ಲ ಬ್ರಿಡ್ಜ್ ಏನು ಮಾಡ್ಕೊಡಲ್ಲ? ಬ್ರಿಡ್ಜ್ ಏನು ಮಾಡಲಿಲ್ಲ, ಕಡೆ ನೋಡಬೇಕು ಅಷ್ಟೇ. ಸ್ವಲ್ಪ ದಿನ ಹೋದ್ಮೇಲೆ. ಇನ್ನು ಅಲ್ಲಿ ಏನು ಇದಾರ ಮನೆಗಳು? ಇನ್ನು ಎಲ್ಲ ಕಡೆಗೂ ಮನೆಗಳು ಇದೆ, ಎಲ್ಲ ಬೋಟಲ್ಲೇ ಓಡಾಡೋದು. ಈಗ ಜಾಸ್ತಿ ಮಳೆ ಆಗ್ಬಿಟ್ರೆ ನೀರು ತುಂಬ್ಕೊಂಡ್ಬಿಟ್ರೆ ಏನು ಮಾಡ್ತೀರಾ? ತುಂಬ್ಕೊಂಡ್ರೆ ನಾವು ಮನೇಲಿ ಇರೋರು ಗಂಜಿ ಕೇಂದ್ರ ಮಾಡೋದು ಅಷ್ಟೇ. ಬರೀ ಬಿಸ್ನೆಸ್ ಏನಿಲ್ಲ ಇದೆ? ಮೀನು ಹಿಡಿಯೋದು, ಮೀನು ಹಿಡಿಯೋದು, ಇದು ರೀತಿ ಹೊಡೋದು, ವಂಗಿ ಅಷ್ಟೇ. ಮರಳು ಮಾಡ್ಕೊಡ್ದು ಅಂತಾರೇನೋ? ಮರಳು ಮಾಡ್ಕೊಡ್ದಲ್ಲ? ಹೌದು, ಮರಳು ಮಾರೋದು ಇಲ್ಲಲ್ಲ. ಈಗ ಅವ್ರು ಕರ್ಕೊಂಡು ಸ್ಪೀಡ್ ಬೋಟ್ ಇಲ್ವಾ ಅಲ್ಲಿ? ಸ್ಪೀಡ್ ಬೋಟು ಎಲ್ಲಿದೆ? ಎಲ್ಲಿ ಸಿಗುತ್ತಾ ಸ್ಪೀಡ್ ಬೋಟು? 100 ರೂಪೀಸ್ ಇಲ್ಲಿ. ಅಲ್ಲ ಕರೆಕ್ಟ್ ಎಲ್ಲಿದೆ ಅದು ಕಾಣ್ಲದ? ಕಾಣ್ಲ ಅಲ್ಲಿದೆಯಾ? ಕರ್ಕೊಂಡು ಹೋಗ್ತಾರಾ? ಇದು 1 ಅವರ್ ನೋಡಿ. ನೋಡಿ ಫ್ರೆಂಡ್ಸ್ ಹೆಂಗಿದೆ. ಮುಂದ್ಗಡೆ ಹೋಗ್ಬೋದು. ಹಾಂ, ಒಟ್ಟಿನಲ್ಲಿ ಒಂಥರ ಮಜಾ ಸಖತ್ತಾಗಿದೆ. ಸೂಪರ್ ರೈಡ್ ಮಾಡೋಣ ಅಂತ ಬಂದಿದ್ದೀವಿ. ಕ್ಯಾಪ್ಟನ್ ಅವರು ಗಾಡಿ ಸ್ಟಾರ್ಟ್ ಮಾಡ್ತಾರೆ ಈಗ. ನೋಡಿ ಇಲ್ಲಿ ಸಖತ್ ಜನ ಸೇರಿದ್ರು. ನಾವು ಬೋಟ್ಗೆಲ್ಲ 4 ಜನ ಆದರೆ ಅಲ್ಲಿ ಒಂದು 20 ಜನ ಅವ್ರೆ ಆ ಬೋಟ್ಗೆ. ನೋಡಿ ಈಗ ಸ್ಟಾರ್ಟ್ ಮಾಡ್ತೀವಿ. ಇದು ಸ್ಟಾರ್ಟ್ ಮಾಡಲ್ವಾ? ನೋಡಿ
ಈಗ ಸ್ಟಾರ್ಟ್ ಮಾಡ್ತಾರೆ ಇಂಜಿನ್ನು. ಓಹೋ ಇದು ಫುಲ್ಲು ಡೀಸೆಲ್ ಇಂಜಿನ್ನು. ಹೆಂಗೆ ಸ್ಟಾರ್ಟ್ ಆಗುತ್ತೆ ನೋಡಿ. ಸೌಂಡು ಅದರಿಂದ ನಾನು ಮುಂದೆ ಹೋಗ್ತೀನಿ. ಸಖತ್ ಸೌಂಡಿದೆ. ಡ್ಯಾನ್ಸ್ ಬೇರೆ ಆಡ್ತಾರೆ ನೋಡಿ ಅವರು ಹೆಂಗೆ ಆಡ್ತಾರೆ ರೀಲ್ಸು. ಹಾಂ ಬಸ್ಕೊಳ್ಳಿ ನಮ್ಮ ಮಗ ಬಸ್ಕೊಳ್ಳಿ ನೋಡಲ್ಲ. ನೋಡಿ ಒಂದು ಬೋಟ್ ತೋರಿಸ್ತೀನಿ ಈಗ. ನೋಡಿ ಇಲ್ಲಿ 2 ಬೋಟ್ಗಳು ಬಂದವೆ. ಇವಾಗ ಇದು ನಾವು ಕೇರಳದಲ್ಲಿ ಹಿಂಗೆ ಅಲ್ಲ ಮಗ ಇರೋದಾ? ಕೇರಳದಲ್ಲಿ ಹಿಂಗೆ ಇರೋದಲ್ಲೇನಾ? ಹಿಂಗೆ ಒಳಕ್ಕೆ ಹೋಗೋದಾ? ಇದೇ ತಾನೇ ಇರೋದು ಜಾಸ್ತಿ ಅಲಿಪಿನಲ್ಲ. ಹಾಂ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಎಲ್ಲ ಡೀಸೆಲ್ ಮಿಷಿನ್ಗಳೇನಾ? ಪೆಟ್ರೋಲ್ ಮಿಷಿನ್ ಇಲ್ಲ. ಏನು ಮೀನುಗಳು ಸಿಕ್ಕಲ್ಲ ಇದರಲ್ಲಿ? ಫಿಶ್ಗಳು ಫಿಶ್ ಹಾಂ ಗಾಣ ಹಾಕಿದ್ರೆ ಬೀಳುತ್ತಾ? ಏನು ಮೀನು ಇರೋದಿಲ್ಲ ಜಾಸ್ತಿ? ಸ್ವೀಟ್ ನೀರಾ ಉಪ್ಪು ನೀರು? ಉಪ್ಪು ಬರುತ್ತೆ. ಮೀನುಗಳು ಸಾಯಲ್ಲ? ಹಾಂ ಮಿಕ್ಸ್ ಆಗ್ತಾ ಇರುತ್ತೆ. ನೀರು ಜಾಸ್ತಿ ಇದೆ. ಹಾಂ ಈ ಸತಿ ಮಳೆ ಬರಲಿಲ್ವಲ್ಲ? ಹಾಂ ಸ್ಟಾಪ್ ಮಾಡ್ಬೋದು. ಹೌದಾ